ರಾಜ್ಯದಲ್ಲಿ ಬಿಸಿಲಿನ ಬೇಗೆಗೆ ಬತ್ತಿ ಹೋದ ಬೋರ್ವೆಲ್ಗಳು ಬರೋಬ್ಬರಿ 652 ಹಳ್ಳಿಗಳಲ್ಲಿ ಜೀವ ಜಲಕ್ಕೋಸ್ಕರ ಹಾಹಾಕಾರ ಉಂಟಾಗಿದೆ. ನೀರಿನ ತತ್ವಾರ ಉಂಟಾಗಿದೆ. ಬರೋಬ್ಬರಿ 652 ಹಳ್ಳಿಗಳಲ್ಲಿ ಜೀವ ಜಲಕ್ಕೆ ತತ್ವಾರ ಉಂಟಾಗಿದೆ. 1.23 ಲಕ್ಷ ಬೋರ್ವೆಲ್ಗಳ ಪೈಕಿ 1010 ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಕುಸಿತವಾಗಿದೆ. ರಾಯಚೂರು, ಶಿವಮೊಗ್ಗ, ಉತ್ತರ ಕನ್ನಡ, ತುಮಕೂರು, ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನೀರಿನ ಬರ ಎದುರಾಗಿದೆ. ನೀರಿನ ಯೋಜನೆಗಳು ಪ್ರಗತಿಯಲ್ಲಿದ್ದರೂ ಕೂಡ ಸಂಕಷ್ಟ ತಪ್ಪಿಲ್ಲ. ರಾಯಚೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ರಾಯಚೂರಿನಲ್ಲೇ 198 ಗ್ರಾಮಗಳು, ಶಿವಮೊಗ್ಗದಲ್ಲಿ 196 ಗ್ರಾಮಗಳು, ಉತ್ತರ ಕನ್ನಡದಲ್ಲಿ 184, ತುಮಕೂರಿನಲ್ಲಿ 152 ಹಳ್ಳಿಗಳು, ವಿಜಯಪುರದಲ್ಲಿ 148 ಗ್ರಾಮಗಳಲ್ಲಿ ನೀರಿನ ಕೊರತೆ ಇದೆ. ನೀರಿನ ಬವಣೆ ಎದುರಾಗಿದೆ. ರಾಜ್ಯದಲ್ಲಿ ಬಿಸಿಲಿನ ಬೇಗೆಗೆ ಬೋರ್ವೆಲ್ಗಳೇ ಬತ್ತಿ ಹೋಗಿವೆ. ಮೇ ತಿಂಗಳ ಆರಂಭದಲ್ಲೇ ಈ ಪರಿಸ್ಥಿತಿ ಆದರೆ ಮೇ ತಿಂಗಳ ಅಂತ್ಯದ ವೇಳೆಗೆ ಹೇಗಿರಬಹುದು? ಬಿಸಿಲಿನ ಬೇಗೆಯ ನಡುವೆ ನೀರಿನ ತತ್ವಾರ ಯಾವ ರೀತಿ ಇದೆ? ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ನೀರು ಸಿಗ್ತಾ ಇಲ್ಲ. ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನೀರಿಗೆ ಬರ ಇದೆ. ನೀರಿನ ಯೋಜನೆಗಳು ಹೆಸರಿನಲ್ಲಿ ಪ್ರಗತಿಯಲ್ಲಿದೆ, ಆದರೂ ಕೂಡ ಸಂಕಷ್ಟ ಮಾತ್ರ ಜನ ಅನುಭವಿಸುವಂತಾಗಿದೆ. ರಾಯಚೂರು ಮತ್ತು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳುವಂಥ ಶಿವಮೊಗ್ಗ, ರಾಯಚೂರು ಬಿಸಿಲ ಬೇಗೆ ಇರುವಂತಹ ಕಾದ ಕಾವಲಿ ಅಂತಾಗುವಂಥ ಬಿಸಿಲ ನಗರಿ ಅಂತ ಕರೆಸ್ಕೊಳ್ಳುವಂಥ ಕಲಬುರಗಿ ಅಂತ ರಾಯಚೂರು ಕೂಡ ಬಿಸಿಲ ನಗರಿ. ಉತ್ತರ ಕರ್ನಾಟಕ ಭಾಗ ನಾವು ಗಮನಿಸ್ತಾ ಹೋದರೆ ಅಲ್ಲಿ ಯಾವ ರೀತಿ ಇರುತ್ತೆ ನೀರಿನ ತತ್ವಾರ ಗಮನಿಸಿದ್ದೀವಿ. ಆದರೆ ಒಂದು ಕಡೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳುವಂಥ ಶಿವಮೊಗ್ಗದಲ್ಲೂ ಕೂಡ ಈ ರೀತಿಯ ಒಂದು ನೀರಿನ ತತ್ವಾರ ಎದುರಾಗಿದೆ ಅಂತಂದರೆ, ಅದರಲ್ಲೂ ಶಿವಮೊಗ್ಗದಲ್ಲಿ 196 ಗ್ರಾಮಗಳಲ್ಲಿ ನೀರಿನ ತತ್ವಾರ ಎದುರಾಗಿರುವಂಥದ್ದು. ಇನ್ನು ರಾಯಚೂರಿನಲ್ಲಿ 198 ಗ್ರಾಮಗಳು, ಉತ್ತರ ಕನ್ನಡದಲ್ಲಿ 184 ಗ್ರಾಮಗಳು, ತುಮಕೂರಿನಲ್ಲೇ 152 ಹಳ್ಳಿಗಳು, ವಿಜಯಪುರದಲ್ಲಿ 148 ಗ್ರಾಮಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ. ಇಲ್ಲಿ ನೀರಿನ ಯೋಜನೆಗಳು ಪ್ರಗತಿಯಲ್ಲಿದೆ, ಅದು ಕಾಗದದಲ್ಲಿ ಮಾತ್ರ, ಬಾಯಿ ಮಾತಿಗೆ ಮಾತ್ರ. ಆದರೆ ಆ ಯೋಜನೆಗಳೆಲ್ಲವೂ ಕೂಡ ಜನರನ್ನು ತಲುಪ್ತಾ ಇದೆಯಾ? ತಲುಪಿದಿದ್ರೆ ಇವತ್ತು ನೀರಿನ ಬವಣೆಯನ್ನು ಅಲ್ಲಿನ ಜನ ಎದುರಿಸಬೇಕಾಗಿರಲಿಲ್ಲ. ಗ್ರಾಮಗಳು ನೀರಿನ ತತ್ವಾರವನ್ನು ಎದುರಿಸಬೇಕಾಗಿರಲಿಲ್ಲ. ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳನ್ನು ಕೇಳಿದ್ರೆ ಕೈಗೆ ಸಿಗೋದಿಲ್ಲ. ಇನ್ನೆಲ್ಲಿಂದ ಉತ್ತರ ಕೊಡ್ತಾರೆ? ಆಯ್ಕೆ ಮಾಡೋಕ್ಕೆ ಮುನ್ನ ಕೊಂಚ ಯೋಚನೆ ಮಾಡಬೇಕಾಗತ್ತೆ ನಮ್ಮ ಮತದಾರ ಪ್ರಭುಗಳು. ಯಾಕಂದರೆ ಬುದ್ಧಿವಂತ ಇದ್ದಾನೆ ಮತದಾರ. ಇವತ್ತು ಜನಪ್ರತಿನಿಧಿಗಳು ತಮ್ಮ ಕೆಲಸವನ್ನು ಮಾಡ್ಕೊಳ್ಳೋವರೆಗೆ ಮಾತ್ರ, ಅಂದರೆ ಓಟ್ ಹಾಕುವವರೆಗೆ ಮಾತ್ರ, ಓಟ್ ಹಾಕಿದ ನಂತರದಲ್ಲಿ ಯಾರು ನೀವು ಅಂತ ಕೇಳುವಂಥ ಒಂದು ಪರಿಸ್ಥಿತಿಗೆ ತಲುಪಿರ್ತಾರೆ. ಹಾಗಾಗಿ ಜನ ಕೂಡ ಅವ್ರು ಓಟ್ ಕೇಳಕ್ಕೆ ಬಂದಾಗ ಯಾರು ನೀವು ಅಂತ ಕೇಳಬೇಕು. ಅಂಥ ಒಂದು ತಕ್ಕ ಪಾಠವನ್ನು ಇನ್ನು ಮುಂದಾದರೂ ಕಲಿಸ್ತಾರ ನೋಡಬೇಕು. ಆದರೆ ನೀರಿನ ಬವಣೆ ಮಾತ್ರ ಯಾವ ರೀತಿ ಇದೆ ಅನ್ನುವಂಥದ್ದು ನಾವಲ್ಲಿ ಕಾಣಬಹುದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.